ಇವತ್ತು ಫೌಂಡೇಶನ್ ಪರವಾಗಿ ಡಾಕ್ಟರ್ ಫಾಗು ಹಲ್ಕಟ್ಟಿ ಫೌಂಡೇಶನ್ ಪರವಾಗಿ ಸಮಾರಂಭವನ್ನು ಆಚರಿಸಲಿದೆ. ಇದರಲ್ಲಿ ಲೋಕಸೇವೆ ಮಾಡಿರೋರಿಗೆ ಮತ್ತು ಸಾಹಿತ್ಯದಲ್ಲಿ, ಎಜುಕೇಷನ್ನಲ್ಲಿ ನಮ್ಮ ಸೇವೆ ಇವರಿಗೆಲ್ಲ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿಗಳನ್ನು ಕೊಡಲಾಗಿದೆ. ತಾವೆಲ್ಲ ಬಂದು ಎಲ್ಲ ಸೇರಿದ್ರಿಂದ ನಮಗೆ ಇವತ್ತು ಬಹಳ ಸಂತೋಷ, ಎಲ್ಲರಿಗೂ ಸಂತೋಷ. ನಿಮಗೆಲ್ಲ ಇವರ ಸ್ವಾಮೀಜಿಯವರು ಇದ್ದಾರೆ, ಅವರ ಆಶೀರ್ವಾದ ಇದೆ. ಅವರು ಸಾಹಿತ್ಯದಲ್ಲಿ ಮುಂದೆ ಬಂದಿದ್ದಾರೆ, ವಚನ ಪಿತಾಮಹ ಫಾಗು ಹಲ್ಕಟ್ಟಿ ಅವರ ಹಾಗೆ ಕೆಲಸ ನಡೆಸ್ತಾ ಇದ್ದಾರೆ. ಇವರಿಗೆ ನನ್ನ ಸ್ವಾಗತ. ಆರಂಭ ಮಾಡುವೆ ನಾನವ ಕರ್ಮಗಳ ಮಾಡಿದರೆಯೋ ನಾನವ ಕರ್ಮಗಳ ಮಾಡಿದರೆಯೋ ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದ ನಾನೇನು ಬಲ್ಲೆನು ನಾನೇನು ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು ನಿಮ್ಮ ಸೊಮ್ಮಿಂಗೆ ಸರಿಸುವೆನು ನಿಮ್ಮ ಕೋಡಲ ಸಂಗಮ ದೇವ ಆರಂಭ ಮಾಡುವೆ ಆರಂಭ ಮಾಡುವೆ ಆರಂಭ ಮಾಡುವೆ. ನಮಸ್ಕಾರ, ನನ್ನ ಹೆಸರು ಹನುಮಂತರಾವ್ ಅಂತ. ನಾನು ಒಂದು ಮೆರಿಲ್ ಡಯಾಗ್ನೋಸ್ಟಿಕ್ಸ್ ಅಂತ ಕಂಪನಿಯಲ್ಲಿ ಝೋನಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಒಂದು ಸಂಸ್ಥೆ ತುಂಬ ಮೆಡಿಕಲ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದರಲ್ಲಿ ರೀಸೆಂಟಾಗಿ ನಾವು ವೆಟರ್ನರಿ ಎಕ್ವಿಪ್ಮೆಂಟ್ಸ್ನ ಕೂಡ ಲಾಂಚ್ ಮಾಡಿದ್ದೀವಿ. ವೆಟರ್ನರಿ ಎಕ್ವಿಪ್ಮೆಂಟ್ಸಲ್ಲಿ ಇಷ್ಟು ದಿನ ಏನಾಗ್ತಾಯಿತ್ತು ಅಂದರೆ ಏನೋ ಹಸುಗಳಿಗೆ ಆಗಲಿ ನಮ್ಮ ಜಾನುವಾರುಗಳಿಗೆ ಏನೇ ಆದರೂ ಆಗಲಿ ಅವರು ಕೆಲವು ಸವಲತ್ತುಗಳೆಲ್ಲ ಇರಲಿಲ್ಲ. ಏನೇ ಆದರೂ ಕೂಡ ಡಾಕ್ಟರ್ಸ್ಗೆ ತುಂಬ ಟ್ರೀಟ್ಮೆಂಟ್ ಕೊಡುವಾಗ, ಹಸುಗಳಿಗೆಲ್ಲ ಟ್ರೀಟ್ಮೆಂಟ್ ಕೊಡುವಾಗ ತುಂಬ ಡಿಸಿಷನ್ಗಳನ್ನ ತುಂಬ ಬ್ಲೈಂಡಾಗಿ ತೊಗೋಬೇಕಾಗ್ತಾಯಿತ್ತು. ಯಾಕಂದರೆ ಅಲ್ಲಿ ಯಾವುದೇ ಒಂದು ಪಾಲಿಕ್ಲಿನಿಕ್ಸ್ ಇರಲಿಲ್ಲ. ಈಗ ಕರ್ನಾಟಕ ಗೌರ್ಮೆಂಟಿಂದ ಆ್ಯಕ್ಚುಲಿ ಎಲ್ಲ ಸ್ಟೇಟಲ್ಲಿ, ಎಲ್ಲ ತಾಲೂಕಲ್ಲಿ, ಎಲ್ಲ ಹೋಬಳಿಗಳಲ್ಲೂ ಕೂಡ ಈಗ ನಾವು ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ಸ್ನ ಓಪನ್ ಮಾಡಿದ್ದಾರೆ. ಈಗ ಇದರಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಆಲ್ರೆಡಿ ಎಲ್ಲ ತಾಲೂಕುಗಳಲ್ಲಿ ನಾವು ಸಪ್ಲೈ ಮಾಡಿದ್ದೀವಿ. ಈಗ ಎಲ್ಲ ಡಿಸ್ಟ್ರಿಕ್ಟ್ ಡಾಕ್ಟರ್ಸ್ ಆಗಲಿ, ಎಲ್ಲ ವೆಟರ್ನರಿ ಡಾಕ್ಟರ್ಸ್ ಆಗಲಿ, ವೆಟರ್ನರಿ ವುಮೆನ್ ಡಾಕ್ಟರ್ಸ್ ಆಗಲಿ, ಅವರಿಗೆಲ್ಲ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ಇನ್ನು ಬೇರೆ ನಾವು ಪ್ರತಿಯೊಂದು ಟೆಸ್ಟನ್ನು ಕೂಡ ನಾವು ಆ ಹೋಬಳಿಯಲ್ಲಿ, ಆ ತಾಲೂಕಲ್ಲೇ ನಾವು ಯೂಸ್ ಮಾಡ್ಬೋದು. ಇದರಿಂದ ಆ್ಯಕ್ಚುಲಿ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕಾಯಿಲೆನ ನಾವು ಬೇಗ ಐಡೆಂಟಿಫೈ ಮಾಡ್ಬೋದು, ಅದರಿಂದ ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು. ಸೊ ಪ್ಲಸ್ ಇನ್ನೊಂದು ಮೇಜರ್ ಥಿಂಗ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ, ಗೌರ್ಮೆಂಟ್ ಕರ್ನಾಟಕ ಆಗಲಿ, ಇವಾಗ ನಾವು ಒಂದು ಏನು ಇನಿಷಿಯೇಷನ್ ತೊಗೊಂಡಿದ್ದಾರೆ, ಟ್ರೀಟ್ಮೆಂಟ್ ಅನ್ನೋದು ಅದು ಜನಗಳಿಗೆ ಆಗಲಿ, ಅದು ಪ್ರಾಣಿಗಳಿಗೆ ಆಗಲಿ, ಅದು ಮ್ಯಾಂಡೇಟ್ರಿ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದನ್ನು ಕೊಡ್ತಾ ಇದ್ದಾರೆ ಕೂಡ. ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಏನೇ ಇದು ಕೂಡ ದಯವಿಟ್ಟು ಹೋಗಿ ನಿಮ್ಮ ಕ್ಲಿನಿಕ್ಸಲ್ಲಿ ಹೋಗಿ ತೋರಿಸಿ, ಆ ವೆಟರ್ನರಿ ಡಾಕ್ಟರ್ಸ್ ಹತ್ರ ನೀವು ಸಂವಾದ ಮಾಡಿ, ಅವ್ರ ಹತ್ರ ಸಲಹೆಗಳು ಪಡೀರಿ. ಅದರಿಂದ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ, ನಿಮ್ಮ ಜಾನುವಾರುಗಳಿಗೂ ಹೆಲ್ಪ್ ಆಗುತ್ತೆ. ನಾವು ರೈತರ ಆ ಎಕನಾಮಿಕ್ಸ್ ಏನಂತೀವಿ ನಾವು, ಅಭಿವೃದ್ಧಿ ಅಂತ ಹೇಳ್ತೀವಿ, ಆರ್ಥಿಕ ಅಭಿವೃದ್ಧಿ ಅಂತೀವಿ, ಅದಕ್ಕೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಧನ್ಯವಾದಗಳು. ನಾನು ಡಾಕ್ಟರ್ ಪರಮೇಶ್ವರ, ಉಪನಿರ್ದೇಶಕರು, ಪಶುವೈದ್ಯಕೀಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ವೀನ್ಸ್ ರೋಡ್, ಬೆಂಗಳೂರು. ಇಂದು ರಾಜ್ಯ ಮಟ್ಟದಲ್ಲಿ
ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಪಾಲಿಕ್ಲಿನಿಕ್, ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ವಿಶೇಷ ತಜ್ಞರಿಗೆ, ಉಪನಿರ್ದೇಶಕರಿಗೆ ತಾಂತ್ರಿಕ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಇದನ್ನು ಆಸ್ಪತ್ರೆಗೆ ಬರುವಂತಹ ವಿಶೇಷ ರೋಗಿಗಳಿಗೆ ನೀಡಿದಂಥ ಚಿಕಿತ್ಸೆ ಬಗ್ಗೆ, ಮಾಡಿದಂಥ ಶಸ್ತ್ರಚಿಕಿತ್ಸೆ ಬಗ್ಗೆ ಎಲ್ಲ ತಜ್ಞರು ಇಲ್ಲಿ ಒಂದು ಚರ್ಚೆಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಪ್ರಾತ್ಯಕ್ಷಿತೆ ಮೂಲಕ ಹಂಚಿಕೊಂಡು ಇದರಿಂದ ಎಲ್ಲ ಪಶುವೈದ್ಯರಿಗೆ ತಮ್ಮ ಸೇವೆ ಸಲ್ಲಿಸುವಲ್ಲಿ, ಅತ್ಯುತ್ತಮ ಚಿಕಿತ್ಸೆ ನೀಡುವಲ್ಲಿ ಉಪಯೋಗ ಆಗಲಿದೆ. ಅಷ್ಟೇ ಅಲ್ಲ, ಈ ಒಂದು ಕಾರ್ಯಾಗಾರದಲ್ಲಿ ಕರ್ನಾಟಕ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದಲೂ ಸಹ ಉಪನ್ಯಾಸಕರು, ಬೋಧಕರು ಪಾಲ್ಗೊಳ್ಳಲು ವಿಶೇಷ ತಜ್ಞರು ಪಾಲ್ಗೊಂಡಿದ್ದು, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ನಿಂದಲೂ ಸಹ ಅಧ್ಯಕ್ಷರು, ಸದಸ್ಯರು ಪಾಲ್ಗೊಂಡಿದ್ದು, ಈ ಒಂದು ಸಂವಾದದಿಂದ ರೈತರಿಗೆ ಅತ್ಯುತ್ತಮ ಸೇವೆ ಸಲ್ಲಿಸೋದಕ್ಕೆ ಬೇಕಾಗುವಂತಹ ಚಿಕಿತ್ಸಾ ಕ್ರಮಗಳು, ಶಸ್ತ್ರಚಿಕಿತ್ಸೆಗಳು ಮತ್ತು ಇತ್ಯಾದಿಯಾಗಿ ಆಧುನಿಕ ಚಿಕಿತ್ಸೆಗಳ ಬಗ್ಗೆ, ಆಧುನಿಕ ಉಪಕರಣಗಳನ್ನು ಉಪಯೋಗಿಸುವ ಬಗ್ಗೆ ಚರ್ಚೆ ಮಾಡಿದ್ದು, ಇದರಿಂದ ನಮ್ಮ ಸರ್ಕಾರದಿಂದ ಉತ್ತಮ ಸೇವೆ ಸಲ್ಲಿಸಲು ಉಪಯೋಗ ಆಗಲಿದೆ. ಉಪನಿರ್ದೇಶಕರು, ಪಶುವೈದ್ಯಕೀಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ವೀನ್ಸ್ ರಸ್ತೆ, ಬೆಂಗಳೂರು. ಈ ಒಂದು ಕಾರ್ಯಕ್ರಮದಿಂದ ಎಲ್ಲ ರೈತಾಪಿ ವರ್ಗದವರಿಗೆ ಅತ್ಯುತ್ತಮ ಚಿಕಿತ್ಸೆ ಲಭಿಸುವಲ್ಲಿ ಉಪಯೋಗವಾಗಲಿದೆ. ರಾಜ್ಯದ ಎಲ್ಲ ಪಾಲಿಕ್ಲಿನಿಕ್ ಮತ್ತು ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಎಲ್ಲ ಉಪನಿರ್ದೇಶಕರು ಮತ್ತು ತಜ್ಞ ಪಶುವೈದ್ಯರಿಗಾಗಿ ನಾವು ಒಂದು ಇದನ್ನು ತಾಂತ್ರಿಕ ಕಾರ್ಯಾಗಾರವನ್ನು ಇಲ್ಲಿ ಈ ತಾಂತ್ರಿಕ ಕಾರ್ಯಾಗಾರದಲ್ಲಿ ಎಲ್ಲ ಪಾಲಿಕ್ಲಿನಿಕ್ಗಳಿಂದ ತಜ್ಞ ಪಶುವೈದ್ಯರು ಮಾಡಿದಂಥ ವಿಧವಾದಂಥ ಆಪ್ರೇಷನ್ಗಳಾಗಲಿ ಅಥವಾ ವಿಶಿಷ್ಟವಾದಂಥ ಚಿಕಿತ್ಸೆಗಳಾಗಲಿ ಅವನ್ನೆಲ್ಲ ಅವರು ಇಲ್ಲಿ ಒಂದು ವೈಜ್ಞಾನಿಕ ಒಂದು ಇದರಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅದನ್ನು ಹಾಗೆ ವಿಶ್ವವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ತಜ್ಞ ಪ್ರೊಫೆಸರ್ಗಳು ಸಹ ಬಂದಿದ್ದಾರೆ. ಅವರು ಕೂಡ ಈ ಒಂದು ವಿಷಯದಲ್ಲಿ ಎಲ್ಲ ತಜ್ಞ ಪಶುವೈದ್ಯರಿಗೆ ಸಲಹೆ ಸೂಚನೆಗಳನ್ನು ಮತ್ತು ಅದನ್ನು ಇನ್ನೂ ಅಭಿವೃದ್ಧಿಪಡಿಸಲಿಕ್ಕಾದರೆ ಸಾಕು ಪ್ರಾಣಿಗಳಿಗೆ ಮತ್ತು ಜಾನುವಾರು ಮಾಲೀಕರಿಗೆ ನಾವು ಇನ್ನೂ ಹೆಚ್ಚಿನ ಉತ್ತಮವಾದಂಥ ಸೇವೆಯನ್ನು ಕೊಡಲಿಕ್ಕೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ಅವರು ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿದೆ. ತಮ್ಮ ಹೆಸರು? ನಾನು ಡಾಕ್ಟರ್ ಬಸವೇಶ್ವರ ಹೆಗಡೆ ಅಂತೇಳಿ ಉಪನಿರ್ದೇಶಕನಾಗಿ ಪಾಲಿಕ್ಲಿನಿಕ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಸರಿ ಸರ್, ಥ್ಯಾಂಕ್ ಯು.